ನಾನು ಅಡ್ವೊಕೇಟ್ ಕೌಶಿಕ್. ಇಂದಿನ ವಿಚಾರ, ಹಳೆ ಕಾನೂನು IPC ಇಂಡಿಯನ್ ಪೀನಲ್ ಕೋಡ್ ಇದರ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆಯನ್ನ ಜಾರಿಗೊಳಿಸಲಾಗಿದೆ. ಇದರಿಂದಾಗಿ ಹಳೆ ಕಾನೂನು ಚಾಲ್ತಿಯಲ್ಲಿ ಇರುತ್ತೋ ಇಲ್ವೋ, ಇದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ನನ್ನ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಉತ್ತರ ಏನಂದ್ರೆ, ಅಕಾರ್ಡಿಂಗ್ ಟು ಆರ್ಟಿಕಲ್ 20 ಸಬ್ ಕ್ಲಾಸ್ 1 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದ್ರ ಪ್ರಕಾರ ಏನ್ ಹೇಳೋದಾದ್ರೆ, ಕೃತ್ಯ ನಡೆದಂತ ಸಂದರ್ಭದಲ್ಲಿ ಯಾವ ಕಾನೂನು ಚಾಲ್ತಿಯಲ್ಲಿರುತ್ತೋ ಆ ಕಾನೂನಿನ ಪ್ರಕಾರ ಟ್ರಯಲ್ ನಡೆಸಿ ಅದ್ರ ಪ್ರಕಾರ ಜಡ್ಜ್ಮೆಂಟ್ ಮಾಡಬೇಕಾಗಿರುತ್ತೆ. ತದನಂತರ ಹೊಸ ಲಾ ಬಂಧದಲ್ಲಿ ಅದಕ್ಕೆ ಅನ್ವಯವಾಗೋದಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಭಾರತೀಯ ನ್ಯಾಯ ಸಂಹಿತೆ ಚಾಲ್ತಿಗೆ ಬಂದಿದ್ದು 1/7/2024. ಈ 1/7/2024 ಹಿಂದೆ ಕೃತ್ಯ ನಡೆದಿದ್ದಲ್ಲಿ, ಮರ್ಡರ್ ಆಗಿರ್ಬೋದು, ಥೆಫ್ಟ್ ಆಗಿರ್ಬೋದು, ಯಾವುದೇ ರೀತಿ ಕೃತ್ಯ ನಡೆದಿದ್ದಲ್ಲಿ ಅವರನ್ನ IPC ಸೆಕ್ಷನ್ ಅಂದ್ರೆ ಹಳೆ ಕಾನೂನು ಇಂಡಿಯನ್ ಪೀನಲ್ ಕೋಡ್ ಪ್ರಕಾರನೇ ಟ್ರಯಲ್ ನ ನಡೆಸಬೇಕಾಗುತ್ತೆ, FIR ಮಾಡಬೇಕಾಗಿರುತ್ತೆ. ಮತ್ತು 1/7/2024 ನಂತರ ನಡೆದಂತ ಕೃತ್ಯಗಳಿಗೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರವಾಗಿ ಟ್ರಯಲ್ ಅನ್ನು ನಡೆಸಬೇಕಾಗಿರುತ್ತೆ. ಇದ್ರ ಬಗ್ಗೆ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ. ಏನಾದರೂ ಕಾನೂನಿನ ಸಲಹೆ ಅಥವಾ ಎನಿ ಹೆಲ್ಪ್ ಬೇಕಾದಲ್ಲಿ ನನ್ನ ನಂಬರ್ಗೆ ಕಾಲ್ ಮಾಡಿ.